ಇನ್ನು ಹಿಜಾಬ್ ವಿವಾದದಿಂದ ವಿದ್ಯಾರ್ಥಿಗಳ ಸಂಘರ್ಷ ನಡೆದ ಕಾಸ್ಟ್ರೀಟ್ ಕಾಲೇಜು ಪರಿಸರಕ್ಕೆ ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾಲೇಜು ಆಡಳಿತ ಮಂಡಳಿ ಜೊತೆ ಮಾತುಕತೆ ನಡೆಸಿದ್ದಾರೆ. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಆಯುಕ್ತರು, ನಿನ್ನೆ ಕೂಡ ಹಿಜಾಬ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕಾಲೇಜಿನಲ್ಲಿ ವಾಗ್ವಾದ ನಡೆದಿತ್ತು ಎನ್ನುವಂತಹ ಮಾಹಿತಿ ಇದೆ. ಇಂದು ಬೆಳಗ್ಗೆ ಮತ್ತೆ ಇದೇ ಕಾಲೇಜಿನಲ್ಲಿ 5 ಮಂದಿ ವಿದ್ಯಾರ್ಥಿಗಳು ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳು ತರಗತಿಗೆ ಆಗಮಿಸಿದ್ದಾಗ ಕೆಲವು ವಿದ್ಯಾರ್ಥಿಗಳು ಶಿಕ್ಷಕರು ತರಗತಿ ಪ್ರವೇಶ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಎಂದು ಅವರಲ್ಲಿ ಓರ್ವ ವಿದ್ಯಾರ್ಥಿನಿ ನಗರದ ಬಂದರು ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾಳೆ. ಜೊತೆಗೆ ಈ ಪ್ರಕರಣದಲ್ಲಿ ವಿದ್ಯಾರ್ಥಿನಿಗೆ ಅಡ್ಡಿಪಡಿಸಿದ ವಿದ್ಯಾರ್ಥಿನಿಯೋರ್ವನ ಫೋಟೋವನ್ನ ಆಕ್ಷೇಪರ ಬರಹಗಳ ಬರೆದು ಹಾಕಿ ಜಾಲತಾಣದಲ್ಲಿ ಹಾಕಲಾಗ್ತಾ ಇದೆ ಎನ್ನುವಂತಹ ಮಾಹಿತಿ ಇದೆ. ಜೊತೆಗೆ ಜೀವ ಬೆದರಿಕೆ ಕರೆಗಳು ಬರ್ತಾ ಇವೆ. ಈ ಬಗ್ಗೆ ತನಿಖೆ ಮಾಡಿ ಕಠಿಣ ಕ್ರಮಗಳನ್ನ ಇಲಾಖೆ ತೆಗೆದುಕೊಳ್ಳಲಿದೆ ಎಂದು ಹೇಳಿದರು. ನಗರ ಕಮಿಷನರೇಟ್ನ ವ್ಯಾಪ್ತಿಯಲ್ಲಿರುವಂತಹ ಬಂದರು ಅಥವಾ ಉತ್ತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಯಾನಂದ್ ಪೈ ಫಸ್ಟ್ ಗ್ರೇಡ್ ಕಾಲೇಜ್ ಏನಿದೆ, ಈ ಕಾಲೇಜಲ್ಲಿ ನಿನ್ನೆ 5 ಜನ ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಅವ್ರಿಗೆ ಪರೀಕ್ಷೆಯನ್ನು ಬರೀಲಿಕ್ಕೆ ಬಿಟ್ಟಿಲ್ಲ ಮತ್ತು ಕೆಲ ವಿದ್ಯಾರ್ಥಿಗಳು ಅಡ್ಡಿಪಡಿಸಿದ್ದಾರೆ ಅಂತಂದು ಹೇಳ್ತಾರೆ. ನಿನ್ನೆ ಆದಂಥ ಬೆಳವಣಿಗೆ ಬಗ್ಗೆ ಯಾವುದೇ ಕಾಲೇಜ್ ಅಥಾರಿಟೀಸು ನಮಗೆ ಇದು ಲೈಬ್ರರಿ ಮತ್ತು ಕ್ಲಾಸ್ ರೂಮಲ್ಲಿ ನಡೆದಿದ್ದರಿಂದ ನಮ್ಮ ಗಮನಕ್ಕೆ ಬಂದಿಲ್ಲ. ಇವತ್ತು ಬೆಳಗ್ಗೆ ಅದೇ 5 ಜನ ವಿದ್ಯಾರ್ಥಿನಿಯರು ಮತ್ತೆ ಪರೀಕ್ಷೆ ಇದೆ ಅಂತಂದು ಬಂದಂಥ ಸಂದರ್ಭದಲ್ಲಿ ಕಾಲೇಜಿನ ಎಂಟ್ರೆನ್ಸಲ್ಲಿ ಕೆಲ ಶಿಕ್ಷಕರು ಮತ್ತು ಕಾಲೇಜಿಗೆ ಸಂಬಂಧಿಸಿಪಟ್ಟಂಥ ಕೆಲವರು ಆ ವಿದ್ಯಾರ್ಥಿಗಳನ್ನು ಪ್ರವೇಶ ನಿರಾಕರಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಅವರು ಪ್ರಿನ್ಸಿಪಲ್ಗೆ ಪರೀಕ್ಷೆಗೆ ಅನುಮತಿ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದರು. ಆಗ ಅಲ್ಲಿಗೆ ಬಂದಂಥ ಕೆಲ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸು ಬಾಯ್ಸು ಸೊ ಅವರ ಜೊತೆ ಅಲ್ಲಿ ಮಾತಿನ ಚಕಮಕಿ ಮತ್ತು ಒಂದು ಸಣ್ಣ ಸಂಘರ್ಷ ನಡೆದಿದೆ. ಇದರ ಹಿನ್ನೆಲೆಯಲ್ಲಿ ದ್ವಿತೀಯ ವರ್ಷದ ಪದವಿಯನ್ನು ಮಾಡ್ತಾ ಇರುವಂಥ ಒಬ್ಬ ವಿದ್ಯಾರ್ಥಿನಿ ನಮ್ಮ ಬಂದರು ಪೊಲೀಸ್ ಠಾಣೆಗೆ ಒಂದು ಫಿರ್ಯಾದನ್ನು ನೀಡಿದ್ದಾರೆ. ಆ ಫಿರ್ಯಾದನ್ನು ನಾವು ಲೀಗಲ್ ಒಪಿನಿಯನ್ ತಗೊಂಡು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಪ್ರಕರಣದಲ್ಲಿ ಯಾವ ಒಬ್ಬ ವಿದ್ಯಾರ್ಥಿ ಆ ವಿದ್ಯಾರ್ಥಿನಿಗೆ ಅಡ್ಡಿ ಮಾಡಿದ್ದ ಮತ್ತು ಮಾತಿನ ಚಕಮಕಿಗೆ ಮಾಡಿದ್ದ, ಸೊ ಆ ವಿದ್ಯಾರ್ಥಿಯ ಇದ್ದಾನೆ, ಆ ವಿದ್ಯಾರ್ಥಿಯ ಫೋಟೋವನ್ನು ಹಾಕಿಬಿಟ್ಟು ಆಕ್ಷೇಪಾರ್ಹವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಕೆಲವು ವಾಟ್ಸಪ್ ಗ್ರೂಪ್ಗಳಲ್ಲಿ ಸರ್ಕ್ಯುಲೇಷನ್ ಮಾಡ್ತಾ ಇದ್ದಾರೆ ಮತ್ತು ಲೈಫ್ ಥ್ರೆಟ್ ಕೊಟ್ಟಿದ್ದಾರೆ ಅಂತಂದು ಆ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಕೆಲವರು ನಮ್ಮ ಸೆನ್ ಪೊಲೀಸ್ ಠಾಣೆಯಲ್ಲಿ ಒಂದು ಫಿರ್ಯಾದನ್ನು ಕೊಟ್ಟಿದ್ದಾರೆ.